ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೇನೆ, ಬಟ್ ಆದರೆ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನೀಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಇದಕ್ಕೆ ಆ್ಯಕ್ಚುಲಿ ಮಸಾಲೆ ಸಾರು ಥರ ಮಾಡ್ತಾಯಿರೋದು ನಾನು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಚಿಟಾಪಿಟ ಆದಮೇಲೆ ಈರುಳ್ಳಿ, ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ನಾನು ಸಣ್ಣ ಈರುಳ್ಳಿ ಒಂದು 2 ತೊಗೊಂಡಿದ್ದೀನಿ, ಯಾಕೆಂದರೆ ಕಾಳು ಜಾಸ್ತಿ ಇದೆ. ಅದಕ್ಕಾಗಿ ಗೊತ್ತಿರೋ ಹಾಗೇ ನಮ್ಮ ಮನೇಲಿ ಜನ ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಸೊ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸಣ್ಣ ಈರುಳ್ಳಿಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ, ಅಂದರೆ ತುಂಬಾ ಫ್ರೈ ಆಗಬೇಕಂತೇನಿಲ್ಲ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲ್ಯೂಸೆಂಟ್ ಆದಮೇಲೆ ಮೊಳಕೆ ಕಟ್ಟಿರೋವಂಥ ಹುರುಳಿ ಕಾಳು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕೆ ಅಂತಂದರೆ ಹುರುಳಿಕಾಳು ಸ್ವಲ್ಪ ಬೇಯಬೇಕು ಅಲ್ವಾ, ಅದಕ್ಕಾಗಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟ್ ವೈಸು ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಅಂದರೆ ಯಾವುದೇ ಆಗಿರ್ಬೋದು, ಕಾಳುಗಳು ಎಣ್ಣೆಲಿ ಫ್ರೈ ಮಾಡಿಕೊಂಡಷ್ಟು ರುಚಿ ಇರುತ್ತೆ. ಸೊ ಅದಕ್ಕಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೈಮಲ್ಲಿ ಕೆಲವರು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ನಾನು ಈಗ ಟೊಮೆಟೊ ಆ್ಯಡ್ ಮಾಡ್ತಾಯಿಲ್ಲ. ನಾನು ರುಬ್ಬಲಿಕ್ಕೇ ಟೊಮೆಟೊ ಹಾಕ್ಕೊತೀನಿ. ಬೇಕು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡು ಇಲ್ಲೂ ಹಾಕ್ಕೊಬೋದು. ಕೆಲವೊಂದು ಸತಿ ಹಾಕ್ತೀನಿ ನಾನು ಟೊಮೆಟೊ, ಬಟ್ ಈ ಸ್ಟೇಜಲ್ಲಿ ಟೊಮೆಟೊ ಹಾಕೋದಿಲ್ಲ ನಾನು. ಕಾಳು ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ. ಬನ್ನಿ ಮಸಾಲೆಗೆ ಏನೇನು ಅಂತ ಹೇಳ್ತೀನಿ. ಈರುಳ್ಳಿ ನಾನು ತೊಗೊಂಡಿರೋಂಥದ್ದು ಸಣ್ಣ ಸೈಜು ನೋಡಿ, ಈ ಸೈಜಲ್ಲಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಹೇಳ್ದಂಗೆ ಕ್ವಾಂಟಿಟಿ ಜಾಸ್ತಿ ಇದೆ, 4ರಿಂದ 5. ಮತ್ತು ಒಂದು ಹಿಡಿಯಷ್ಟು ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ. ಮಾಮೂಲಿ ನಾವು ಇದಕ್ಕೆ ಮಸಾಲೆ ನಾವೇನು ಅಂತಂದರೆ ಮಟನ್ ಮಸಾಲೆ ಮಾಡ್ತೀವಿ ನೋಡಿ, ಅದೇ ಥರನೇ. ಸೊ ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಬೇಕು. ಮಾಮೂಲಿ ಮಟನ್ಗೆ ಎಲ್ಲ ಏನೇನು ಇಡ್ತೀವಿ, ಬಟ್ ಮಟನ್ ಸಾರಿಗೆ ಟೊಮೆಟೊ ಹಾಕೋದಿಲ್ಲ. ಇಲ್ಲಿ ಟೊಮೆಟೊ ಯೂಸ್ ಮಾಡ್ತೀವಿ. ಚಕ್ಕೆ, ಲವಂಗ, ಮೆಣಸು ಮತ್ತು ಧನಿಯಾ ಪುಡಿ ಬಂದು 2 ಸ್ಪೂನ್ ಹಾಕ್ಕೊತಿದ್ದೀನಿ ನಾನು. ಹೇಳ್ದಂಗೆ ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ, ಸೊ ಅದಕ್ಕಾಗಿನೇ. ಮತ್ತು 1 ಟೀ ಸ್ಪೂನು ಅರಿಶಿಣ. ಮತ್ತು ಇದಕ್ಕೇ ನಾನು ಟೊಮೆಟೊ ಸೇರಿಸ್ಕೊತೀನಿ. ಹೇಳ್ದಂಗೆ ಕಟ್ ಮಾಡಿ ಸಹ ಅಲ್ಲಿ ಹಾಕ್ಕೊಬೋದು, ಇಲ್ಲ ಅಂತಂದರೆ ರುಬ್ಲಿಕ್ಕೂ ಹಾಕ್ಕೊಬೋದು. ಬಟ್ ರುಬ್ಲಿಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಇದೆ. ಮತ್ತು ಒಂದು ಅರ್ಧ ಚಿಪ್ಪು ಕಾಯಿ, ಮತ್ತು ಇನ್ನೊಂದು ಅರ್ಧದಲ್ಲಿ ಸ್ವಲ್ಪ ಒಂದು 1/4 ಭಾಗದಷ್ಟು, ಒಂದು 3/4 ಭಾಗ ಕಾಯಿ ತೊಗೊಂಡಿದ್ದೀನಿ. ನಾನು ಹೇಳ್ದಂಗೆ ಕಾಳು ಜಾಸ್ತಿ ಇದೆ, ಮತ್ತು ಸಾಂಬಾರು ಕ್ವಾಂಟಿಟಿ ಕೂಡ ಜಾಸ್ತಿ ಬೇಕು. ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿನೇ ಜಾಸ್ತಿ ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಕೆಂಪು ಮೆಣಸಿನಕಾಯಿ, ಇದು ಬಂದು ಒಂದು 6ರಿಂದ 7 ಕೆಂಪು ಮೆಣಸಿನ್ಕಾಯಿ. ಖಾರ ಜಾಸ್ತಿ ಇದ್ದರೆ ನೋಡಿ, ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು. ಸ್ವಲ್ಪ ಖಾರ ಜಾಸ್ತಿ ಆದರೆ ತುಂಬ ಖಾರ ಅಂತ ಹೇಳ್ತಾರಲ್ಲ, ಸೊ ಅದಕ್ಕಾಗಿ ನಾನು ಹಾಕಲಿಲ್ಲ. ಒಂದು 6ರಿಂದ 7 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಆಗ್ತಿದ್ದಂಗೆನೇ ಇಷ್ಟನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಳೋ ಅಷ್ಟರಲ್ಲೇ ನೋಡಿ, ಕಾಳು ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಸೀಬಾರ್ದು ಕಾಳು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ, ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇಷ್ಟು ಕಾಳು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆನ ಆ್ಯಡ್ ಮಾಡೋ ಅಷ್ಟೊತ್ತಿಗೆ ಕಾಳು ಫ್ರೈ ಆಗಿರುತ್ತಲ್ವ, ನಿಮಗೆ ಕಾಳು ಫ್ರೈ ಆಗ್ತಿದ್ದಂಗೆ ಅದರ ಅರೋಮಾ ಏನಿದೆ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕಾಗಿ ಈ ಸ್ಟೇಜಲ್ಲಿ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು. ಕೆಲವರು ಮಸಾಲೆ ಆ್ಯಡ್ ಮಾಡಿ ಆದಮೇಲೆ ಕಾಳನ್ನ ಹಾಕ್ಕೊತಾರೆ, ಬಟ್ ನಾನು ಇಲ್ಲಿ ಕಾಳನ್ನ ಸ್ವಲ್ಪ ಫ್ರೈ ಮಾಡಿದ ಆದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಕಾಳದು ಫ್ರೈ ಆಗ್ತಿದ್ದಂಗೆ ಟೇಸ್ಟ್ ಇದಾಗುತ್ತೆ. ಸೊ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಅಷ್ಟೇ ಫೈನ್ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಿಕ್ಸಿಲಿ ಆಡಿಸಿದ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ, ಅಂದರೆ ತುಂಬ ತೆಳುವೂ ಅಲ್ಲ, ತುಂಬ ಮಂದನೂ ಅಲ್ಲ.
ಮುದ್ದೆಗೆ, ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈವನ್ ಪೂರಿ ಚಪಾತಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇಗೆ ಅಕಸ್ಮಾತ್ ಸಾರೇನಾದರೂ ಇದ್ದರೆ ನಮ್ಮ ಮನೇಲಿ ನೆಕ್ಸ್ಟ್ ಡೇ ಚಪಾತಿ ಪೂರಿನೇ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ, ಸಾಕು. ಅದು ಕುದ್ಮೇಲೆ ಅಂದರೆ ನಾವು ವಿಷಲ್ ತೊಗೊತೀವಿ ಅಲ್ಲ, ಸೊ ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ. ಇಷ್ಟು ತುಂಬ ತೆಳುವೂ ಇಲ್ಲ, ತುಂಬ ಮಂದನೂ ಇಲ್ಲ, ಇಷ್ಟು ತೆಳುಗೆ ಸಾಕು. ಅನ್ನಕ್ಕೆ ಮುದ್ದೆಗೆ ಎಲ್ಲನೂ ಕರೆಕ್ಟಾಗಿ ಆಗೋಗುತ್ತೆ. ಸೊ ಇದಕ್ಕೇನೆ ನಾನು ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. 1 ಹಿಡಿ ಕಲ್ಲುಪ್ಪು, ನಮ್ಮ ಕೈಯಲ್ಲಿ 1 ಹಿಡಿ ಬರುತ್ತಲ್ಲ ಅಷ್ಟು 1 ಹಿಡಿ ಕಲ್ಲುಪ್ಪು. ಸಾಂಬಾರಿಗೆ ಕ್ವಾಂಟಿಟಿ ಕರೆಕ್ಟಾಗಿ ಆಗುತ್ತೆ. ಇದನ್ನು ಚೆನ್ನಾಗಿ ತಿರುಕೊಟ್ಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಬಿಟ್ಟು ನಂತರ 1 ವಿಷಲ್ ತೊಗೊಬೋದು, ಬೆಂದಿರುತ್ತೆ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಂತಂದರೆ 2 ವಿಷಲ್ಸ್ ತೊಗೊಂಡ್ರೆ ಸಾಕು. ನಾನು ಯೂಶ್ವಲಿ 2 ವಿಷಲ್ ತೊಗೊತೀನಿ, ಯಾಕೆಂದರೆ ಕಾಳು ನೆಂದಿದೆ. ಸೊ ಮತ್ತು ಎಣ್ಣೆಲಿ ಕೂಡ ಫ್ರೈ ಮಾಡಿರ್ತೀವಿ. 2 ವಿಷಲ್ ತೊಗೊಂಡ್ರೆ ಕಾಳು ಚೆನ್ನಾಗಿ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ನಾವು 3 ತೊಗೊಂಬಿಟ್ರೆ ಅಂತಂದರೂ ತುಂಬ ಮೆತ್ತಗಾಗೋಗ್ಬಿಡುತ್ತೆ, ಮತ್ತು ಕಾಳು ಕೂಡ ನಿಮಗೆ ಬಾಯಿಗೆ ಸಿಗೋದಿಲ್ಲ. ಈಗ 2 ವಿಷಲ್ ತೊಗೊಂಡು ಕುಕ್ಕರೆಲ್ಲ ಪ್ರೆಷರ್ ಬಿಟ್ಟಿದೆ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡಿ, ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಣ್ಣೆ ಮೇಲೆ ತೇಲಬೇಕು, ಅಂದರೆ ಆವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕಾಳು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಹೇಳ್ದಂಗೆ ಮುದ್ದೆಗೆ, ಚಪಾತಿಗೆ, ಅನ್ನಕ್ಕೆ ಸೂಪರಾಗಿರುತ್ತೆ ಮಾತ್ರ. ಈವನ್ ಪೂರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಮ್ಮನೆಯಲ್ಲಿ ಫೇವ್ರೆಟ್ ಸಾಂಬಾರು ನನ್ನ ಹಸ್ಬೆಂಡಿಗೆ. ಮಸಾಲೆ ಸಾಂಬಾರು, ಹುರುಳಿಕಾಳು ಮಸಾಲೆ ಸಾಂಬಾರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಈ ಕುಕ್ಕಿಂಗ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಹುರುಳಿಕಾಳು ಮಸಾಲೆ ಸಾಂಬಾರು ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ, ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನಮ್ಮನೇಲಿ ಮಾಡೋ ಥರ ಹುರುಳಿಕಾಳು ಸಾಂಬಾರು ನಾನು ತೋರಿಸಿದ್ದೀನಿ. ಸೊ ಬೇರೆ ಅಂದರೆ ಬೇರೆಯವ್ರ ಮನೆಯಲ್ಲೆಲ್ಲನೂ ಬೇರೆ ಬೇರೆ ಥರ ಇರುತ್ತೆ. ಈವನ್ ನಾನು ಕೂಡ ಅದನ್ನು ಟೇಸ್ಟ್ ಟ್ರೈ ಮಾಡಿದ್ದೀನಿ. ಮಸಾಲೆ ಸಾಂಬಾರು ಬೇರೆ ಥರ ಇರುತ್ತೆ. ಸೊ ನಮ್ಮನೇಲಿ ಮಾಡೋ ರೀತಿಲಿ ನಾನು ತೋರಿಸಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಒನ್ಸ್ ಟ್ರೈ ಮಾಡಿ, ಸೊ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಆಗ ನನಗೆ ಗೊತ್ತಾಗುತ್ತೆ ಹೇಗೆ ಇದೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಇಷ್ಟ ಆಯಿತೋ, ನಿಮಗೆ ಇಷ್ಟ ಆಗಿಲ್ವಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಟೇಸ್ಟ್ ವೈಸು ಕೂಡ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಮಾಡ್ಬೋದು. ಅಂದರೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಕಾಳೆಲ್ಲ ಫ್ರೈ ಆಗೋಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡಿಕೊಂಡು ವಿಷಲ್ ತೊಗೊಂಡ್ರೆ ಅಂದರೆ ಸಾಂಬಾರು ಆಯಿತು. ಸೊ ಅಂಥ ಏನೋ ದೊಡ್ಡ ಕೆಲಸ ಅಂತನೂ ಏನೂ ಇಲ್ಲ. ಸುಲಭವಾಗಿ ಬೇಗನೆ ಮಾಡ್ಬೋದು ಸಾಂಬಾರನ್ನ. ಮತ್ತು ಇದು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ. ಯಾರೆಲ್ಲ ಮಕ್ಕಳು ತಿನ್ನೋದಿಲ್ಲೋ ಅಟ್ಲೀಸ್ಟ್ ಈ ಥರ ಆದ್ರೂ ಮಕ್ಕಳಿಗೆ ತಿನ್ನಿಸ್ಬೋದು. ಅನ್ನದ ಜೊತೆ ಮಿಕ್ಸ್ ಆಗಿರುತ್ತೆ. ಸೊ ಕಾಳುಗಳು ಈ ಥರ ಆದ್ರೂ ಕೊಡ್ಬೋದು, ಇಲ್ಲ ಮುದ್ದೆಲಾದರೂ ಕೊಡ್ಬೋದು. ಅದ್ರ ಸಾರಾಂಶ ಎಲ್ಲನೂ ಸಾರಲ್ಲಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ಹಿಂಗೂ ಕೊಡ್ಬೋದು. ನಮ್ಮ ಮನೆಯಲ್ಲಿ ಹಾಗೆ ಮೊಳಕೆ ಕಟ್ಟಿದ ಕಾಳು ಪಲ್ಯ ಏನಾದರೂ ಮಾಡಿದ್ರೆ ತಿನ್ನೋದಿಲ್ಲ. ಸೊ ಈ ಥರ ಏನಾದರೂ ಮಾಡಿದಾಗ ಗೊತ್ತಾಗೋದಿಲ್ಲ. ಅನ್ನದಲ್ಲಿ ಅದನ್ನು ಮಿಕ್ಸ್ ಆಗಿರುತ್ತೆ, ಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿರ್ತಾರಲ್ಲ, ಸೊ ಹಾಗಾಗಿ ಗೊತ್ತಾಗೋದಿಲ್ಲ. ಸೊ ಈ ಮುಖಾಂತರ ಆದರೂ ಒಳಗಡೆ ಹೋಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.